ಇಷ್ಟು ಮಾಡಿದ್ಮೇಲೆ ಸ್ವಲ್ಪ ಕೆಂಪಗೆ ಹಂಗೆ ಹುರ್ಕೋರಿ. ಹುರ್ಕೊಂಡ್ಮೇಲೆ ಮಾಮೂಲಿ ಇದು ಮಾಡಿರ್ತೀವಲ್ವ ಅದು ತೊಗೊಂಡು ಇದಕ್ಕೆ ಹಾಕೋದು 2 ನಿಮಿಷ ನೋಡಿ. ಚೆನ್ನಾಗಿ ಹಿಂಗೆ ಆಗ್ಬೇಕು. ಕೆಂಪಗೆ ಆದಮೇಲೆ ಇದಿರೋ ಕರ್ಚಿಕಾಯಿನ ಇದಕ್ಕೆ ಹಾಕಬೇಕು. ಎಲ್ಲ ಇದಕ್ಕೆ ಹಾಕಿ ನಾವು ಕೊತ್ತಂಬರಿ ಹಾಕ್ತಂದ್ರೆ ಕೊತ್ತಂಬರಿ ಜಾಸ್ತಿ ಹಾಕಿನೇ ಹಾಕ್ಬಿಟ್ಟು ನೋಡಿ ಮನಗಂಡು ಹಿಂಗೆ ಮಾಡೋದು ಭಾಳ ರುಚಿ ಬರ್ತೈತೆ ರೀ. ಲೈಕ್ ಆಕೈತಿ ತಿನ್ನೋರ್ಗು. ಮನೇಲಿ ರೊಟ್ಟಿ ಜೊತೆ ತಿಂದ್ರೆ ಭಾಳ ರುಚಿ ಆಕೈತಿ ರೀ ಇದು. ಎಷ್ಟು ಚಂದ ಬಂದೈತಿ ನೋಡಿ. ಕಟ್ ರೊಟ್ಟಿ ಜೊತೆ ತಿಂದ್ರೆ ಭಾಳ ರುಚಿ ಬರ್ತೈತಿ ರೀ ಇದು. ನಮ್ಮ ಕಡೆಯೆಲ್ಲ ನಾನೇ ಹರ್ಕೊಬಂದನ್ರಿ ನಮ್ಮ ಹೊಲ್ದಾಗ. ಇವತ್ತು ಹೋಗಿದ್ದೀವಿ ರೀ, ಮನಗಂಡದವ ರೀ. ಬರ್ರಿ ನಿಮಗೂ ಬೇಕಾದ್ರೆ ಹಾಕ್ಕೊಂಡು ಹೋಗಂತ್ರಿ ಅಂತ ಎಲ್ಲರೂ ನೋಡಿರಿ. ಆಯ್ತು ರೀ, ಇಷ್ಟ ಆಗಿತ್ತು ರೀ, ಇಷ್ಟು ಸಾಕು ನೋಡಿರಿ. ನಮ್ಮ ಮನ್ಯಾಗ ಪೈಲಾನ ಸಜ್ಜಿ ರೊಟ್ಟಿ ಅದಾವ ರೀ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀವ್ರಿ ನಾವು. ಬಿಸಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋದು ರೀ. ರೊಟ್ಟಿನೂ ರೆಡಿ ಅದಾವ ರೀ, ಪಲ್ಯನೂ ರೆಡಿ ಐತ್ರಿ. ಟೇಸ್ಟ್ ನೋಡೋಣ ಅಂತ ಹೆಂಗೈತಿ ಅಂತ ಹಾಕೊಳ್ಳೋಣ. ತುಂಬ ಚೆನ್ನಾಗೈತಿ. ಬೇಕಾದ್ರೆ ನೀವೊಂದು ಟೇಸ್ಟ್ ನೋಡಿ ಬರ್ರಿ. ಸೂಪರಾಗೈತೆ ರೀ. ನಾವಂತೂ ಮಾಡಿದ್ವಿ, ನೀವು ಮಾಡಿದ್ರೆ ಮಾಡಿರಿ.